ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ. ಆದಿಹಾದಾರ ನಾದ ಬಿಂದುಗಳಾತೀತ ಒಂದೇ ಅಯ್ಯ. ಅಯ್ಯ ಎನ್ನ ಗುರಿಯಾವುದಯ್ಯ. ಅಯ್ಯ ಎನ್ನ ಗುರಿಯಾವುದಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎನ್ನ ಶಿವ ನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ. ಶಿವ ನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ. ಕರುಣಾಳು ಕರೆದಾಗ ಬರಬಾರದೆ. ಕರುಣಾಳು ಕರೆದಾಗ ಬರಬಾರದೆ. ಬೋಲೋಕ ಕೈಲಾಸ ಒಂದಾಗದೆ. ಬೋಲೋಕ ಕೈಲಾಸ ಒಂದಾಗದೆ. ಅಯ್ಯ ಎನ್ನ ಗುರಿಯಾವುದಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎನ್ನ ಮನ ಬಿಚ್ಚಿ ಯಾರಲ್ಲಿ ಏಳಾಲಯ್ಯ. ಏನಂದು ಯಾರಲ್ಲಿ ಬೇಡಾಲಯ್ಯ. ಮನ ಬಿಚ್ಚಿ ಯಾರಲ್ಲಿ ಏಳಾಲಯ್ಯ. ಏನಂದು
ತುಂಬಿದ ದುಃಖ ನೀಗಿಸಯ್ಯ. ಗುರು ಬಂಧು ತಾಯಿ ತಂದೆ ನೀನೆ ಅಯ್ಯ. ಗುರು ಬಂಧು ತಾಯಿ ತಂದೆ ನೀನೆ ಅಯ್ಯ. ಅಯ್ಯ ಎನ್ನ ಗುರಿಯ ಉದಯ ಗತಿ ಕಾಣೆನು ಕೈ ಬಿಡಬೇಡಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎನ್ನ ಶ್ರೀ ಗುರು ಸಂಗಮನಾಥ ಸಂಸಾರ ಸಾಗರವೆಂಬ ಸಂಯಮಿನ ನಗರದಲ್ಲಿ ಸರ್ವ ವಿಷಯಗಳನ್ನು ಸರಿಗೊಳಿಸು ತಂದೆ, ಸರಿಗೊಳಿಸು. ಸದ್ಭಕ್ತಿಯು ಸಂಭಾವನೆಯಿಂದ ಶರೀರದ ಸಂದುಗಳು ಸಂತೋಷವಾಗಿ ಸದಾನಂದೈಕ್ಯ ಮೂರ್ತಿಯಾದ ಸರ್ವಮಯನನ್ನು ಸ್ತೋತ್ರ ಮಾಡುತ್ತಿದೆ. ಮಹೇಶತ್ವದ ಮಂತ್ರಶಕ್ತಿಯು ಮಾಯಾ ಜಗತ್ತಿನ ಪರಿಣಾಮವನ್ನು ಮುರಿದು ನೋಡಿ ಮಹೇಶ್ವರನಲ್ಲಿ ಮೋಹಿಸುತ್ತದೆ. ಪ್ರಸಾದದ ಪರಲೋಕದ ಸಾಧನೆಯು ಪರಮ ವಧುವಿನಲ್ಲಿ ಮನೆ ಮಾಡಿದೆ, ಪರಂಜ್ಯೋತಿಯಾಗಿ ಪ್ರಕಾಶಿಸುತ್ತದೆ. ಶರಣತ್ವದ ಸಮಂತ ಕಮಣಿಯು ಶರೀರದ ಶಯನಗೃಹದಲ್ಲಿ ಸಾಂಭವಿಯ ಮಂಚದ ಮೇಲೆ ಶರಣರಂತೆ ಶಯನಿಸುತ್ತದೆ. ಐಹಿಕ ಭಾವದ ಇಚ್ಛಾಶಕ್ತಿಯು ಇಹಲೋಕವೆಂಬ ಇಂಗುಳೇಶ್ವರನ ಶರೀರದಲ್ಲಿ ಸುಖವನ್ನು ಸಂಗಮೇಶ್ವರನಲ್ಲಿಯೂ ಬೇಡುತ್ತದೆ. ಏ ಸಂಗಮದೇವ, ಈ ಸವಿಕಲ್ಪದ ಸಂಪತ್ತನ್ನು ಸದ್ಭಾವ ದೃಷ್ಟಿಯಿಂದ ನೋಡು. ಈ ಸದ್ಭಕ್ತನ ಸಡುಸ್ಥಳಗಳು ಸಾರ ಚಕ್ರ ಸುಕುಂಡಲಿಯ ಸರ್ಪದ ಹೆಡೆಗಳು ತಲೆ ಎತ್ತಿ ನಿನ್ನನ್ನು ನೋಡುತ್ತಿವೆ, ಬಾಯೆಂದು ಕರೆಯುತ್ತಿವೆ. ಬರಲಾರೆಯ, ಬರಲಾರೆನೆಂದು ಹೇಳಬೇಡ. ಬಂದರೆ ನಾನು ನಿನ್ನಲ್ಲಿ ಬಹುಸಿರಿಯನ್ನು ಬಯಸುವುದಿಲ್ಲ. ಬಂದೆನಗೆ ನಿನ್ನ ಸುಜ್ಞಾನ ಪಾದಾರ ವಿಂದ್ಯದಲ್ಲಿ ಸ್ವಲ್ಪ ಸ್ಥಳ ಕೊಟ್ಟು ನಿರ್ವಿಕಲ್ಪ ಬ್ರಹ್ಮ ಸಮಾಧಿಯಲ್ಲಿ ಸಂಗ್ರಹಿಸು ಸಂಗಮನಾಥ, ಸಂಗ್ರಹಿಸು. ಬಸವ ಶಿವಕುಲ ಶ್ಯಾಮಲ ಶರಣ ಜನ ವಂದ್ಯ ಬಸವ. ಬಸವೇಶ. ಅದೋ ಅರಳಯ್ಯ ಶರಣನು ಬರುವಂತೆ ಭಾಸವಾಗುತ್ತಿದೆ. ಬರಲಿ, ನಾ ಸ್ವಲ್ಪ ಮರೆಯಾಗಿ ನಿಲ್ಲುವೆನು. ಬಸವ ಶಿವಕುಲ ಶಶಿಯ ಶ್ಯಾಮಲ ಶರಣ ಜನ ವಂದ್ಯ ಬಸವ. ಬಸವೇಶ. ಬಸವ ಬಿಚ್ಚಳ ಮಾತ್ರಿಯೇ ಶರಣರ ಪ್ರೇಮಿಯೇ ಬಿಚ್ಚಳ ಮಾತ್ರಿಯೇ ಶರಣರ ಪ್ರೇಮಿಯೇ ಶರಣರ ಮದಿಯೋಳು ಶುಭವನು ನೀಡು. ಶರಣರ ಮದಿಯೋಳು ಶುಭವನು ನೀಡು. ಬಸವ ಶುಭಕುಲ ಶಶಿಯ ಶ್ಯಾಮಲ ಶರಣ ಜನ ವಂದ್ಯ ಬಸವ. ಬಸವೇಶ. ಶಿವಕುಲ ಸಾಧು ಸದಮಲ ಯೋಗಿಯೇ ಶಿವಕುಲ
ಸಾಧು ಸದಮಲ ಯೋಗಿಯೇ ಶರಣರ ಮತಿಯೊಳು ಶುಭವನು ನೀಡು. ಶರಣರ ಮತಿಯೊಳು ಶುಭವನು ನೀಡು. ಶಿವಪಾದಾವರ ಶಿವಪಾದಾವರ ಶರಣರ ಪೂಜಿಪ. ಶಿವಪಾದಾವರ ಚರಣವ ಪೂಜಿಪ. ಲಿಂಗರಾಜನುತ ಮತಿ ಮನೆ ದೇವ. ಲಿಂಗರಾಜನುತ ಮತಿ ಮನೆ ದೇವ. ಬಸವ ಶಿವಗುರ ಶಶಿಯ ಶಿಖಾಮಣ ಶರಣ ಜನ ಮಂಜ ಬಸವ ಬಸವೇಶ. ಶಿವಕುಲ ಸಾಧು ಸದಮಲ ಯೋಗಿಯೇ ಶಿವಕುಲ ಸಾಧು ಸದಮಲ ಯೋಗಿಯೇ ಶರಣರ ಮತಿಯೊಳು ಶುಭವನು ನೀಡು. ಶರಣರ ಮತಿಯೊಳು ಶುಭವನು ನೀಡು. ಶಿವಪಾದಾವರ ಬಸವಣ್ಣ ಬಸವಪ್ರಭು. ಶಿವಪಾದಾವರ ಚರಣವ ಪೂಜಿಪ. ಶಿವಪಾದಾವರ ಚರಣವ ಪೂಜಿಪ. ಲಿಂಗರಾಜನುತ ಮತಿ ಮನೆ ದೇವ. ಲಿಂಗರಾಜನುತ ಮತಿ ಮನೆ ದೇವ. ಬಸವ ಶಿವಕುಲ ಶಶಿಯ ಶಿಖಾಮಣ ಶರಣ ಜನ ವಂದ್ಯ ಬಸವ ಬಸವೇಶ. ಶಿವನೇ ಬಸವನು, ಬಸವನೇ ಶಿವನು ಎಂದು ಸೃಷ್ಟಿಯು ಸಾರುತ್ತಲಿರುವುದು. ಆದರೂ ಹರನಿಗಿಂತಲೂ ಅತ್ಯಧಿಕ ಶ್ರೀ ಗುರು ಬಸವನೆಂದು 4 ವೇದಗಳು ಹೊಗಳುತ್ತಲಿರುವುವು. ಇಂತಹ ದಯಾಮಯನಾದ ಹೇ ಬಸವಲಲಾಮ, ನಿನ್ನ ನಾಮವನ್ನು ಹಾಡಿ ಹಾಡಿ ನಿನ್ನನ್ನು ಕೂಡಿ ಕೂಡಿ ನಾನು ಆನಂದ ಭರಿತನಾಗಿದ್ದೇನೆ ಬಸವಪ್ರಭು. ಸಾರವೀರ ಶೈವ ಮತೋದ್ಧಾರಕನಾದ, ಮೂಲ ಮಂತ್ರಗಳ ಸ್ವರೂಪನಾದ, ಜಂಗಮ ಪದ ಕಮಲ ಭೃಂಗನಾದ, ಪ್ರಸಾದಮಯ ಕಾಯಕನಾದ, ಶರಣರ ಹೃದಯದಿ ರಾರಾಜಿಸುತ್ತಿರುವ ಹೇ ಬಸವಾದಿಮಣಿ, ನಿನ್ನ ನಾಮವನ್ನು ಹಾಡಿ ಹೊಗಳಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಹೇ ಬಸವಪ್ರಭು, ಈ ಮಾನವ ಜಗತ್ತು ಮಹಾವಿಪತ್ತೆಂಬ ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಮಿಲಿಮಿಲಿದಾಡುವುದನ್ನು ಕಣ್ಣಾರೆ ಕಂಡು ಅದಕ್ಕಾಗಿ ಮನದಲ್ಲಿ ನೊಂದು ನೀನು ಏನೆಂದು ಹೇಳಿದೆ, ಏನೆಂದು ಸಾರಿದೆ.
ಕಲ್ಯಾಣದಣ್ಣ, ಲಿಂಗಾಂಗ ಸಾಮರಸ್ಯವೇ ಶಿವಾನುಭವದ ನೆಲೆ. ಜೀವಭಾವವು ಅಳಿದು ತನ್ನ ನಿಜವತ ನರಿತು ಲಿಂಗ ಭೋಗೋಪಭೋಗಿಯಾಗಿ ಸದಾ ಲಿಂಗಾನಂದದಲ್ಲಿರುವುದೇ ಶಿವಾನುಭವದ ನೆಲೆ ಎಂದರು. ಈ ಕರ್ಮಟ ಪ್ರಪಂಚವನ್ನೇ ಕೈಲಾಸವನ್ನಾಗಿ ಮಾಡಿದ ಬಸವಣ್ಣ, ಕೈಲಾಸವನ್ನಾಗಿ ಮಾಡಿದೆ. ಹೇ ಬಸವಪ್ರಭು, ಬಸವಣ್ಣ, ನಿನ್ನ ದರ್ಶನವೆಂತು ಪ್ರಭು, ನಿನ್ನ ದರ್ಶನವೆಂತು. ನಿನಗಾಗಿ ಈ ರಾಜ ಬೀದಿಯಲ್ಲಿ ನಾನು ಕಾಯ್ದು ನಿಂತಿರುವೆನು ಪ್ರಭು, ಕಾಯ್ದು ನಿಂತಿರುವೆನು. ಇದೇನು ಆಶ್ಚರ್ಯ! ಪ್ರತಿನಿತ್ಯವೂ ಸಕಾಲಕ್ಕೆ ಬರುತ್ತಿದ್ದ ಎನ್ನೊಡೆಯನಾದ ಬಸವರಾಜ ದೇವರು ಈ ದಿನ ಇಷ್ಟು ವೇಳೆಯಾದರೂ ಬಾರದಿರುವ ನಿಮಿತ್ತವಾದರೂ ಏನು? ಇರಲಿ ಇರಲಿ, ನಾನಿಲ್ಲಿಯೇ ನಿರೀಕ್ಷಿಸುವೆ. ಬಸವಣ್ಣ, ಬಸವಪ್ರಭು, ಬಸವರಾಜ. ಶರಣ, ಭಕ್ತಿ ಎಂಬ ಭಾವವು ಭವಬಂಧದ ನಾಶಕ್ಕೆ ನಿನ್ನಲ್ಲಿ ಎಪ್ಪುಗಟ್ಟಿರುವುದು. ಕೇಳು, ಕುರಿಗಳು ಕಬ್ಬಿನ ಹೊಲವನ್ನು ಒಕ್ಕರೆ ಕಬ್ಬಿನ ಸೋಗನ್ನು ತಿಂದು ಅದರ ರಸವನ್ನು ಕಾಣದೆ ಕಂಗಾಲಾಗಿ ಹಿಂತಿರುಗುವು. ಆ ಕಬ್ಬಿನ ರಸವು ಮದಕರಿಗಲ್ಲದೆ ಮತ್ತಾವ ಜೀವ ಜಂತುವಿಗೂ ತಿಳಿಯದು ಶರಣ, ತಿಳಿಯದು. ಶರಣ, ನೀರನ್ನು ಕಡೆದ ಮಾತ್ರಕ್ಕೆ ತುಪ್ಪವು ಲಭಿಸುವುದೇ? ಮಾನವನ ಬಾಳು ಎಲುಬಿನ ಮಡಿಕೆಯಲ್ಲಿ ದುರ್ಗಂಧದ ಮಾಂಸಾಸ್ತಿ ಪಂಜರದಲ್ಲಿ ಕೀವು ಮಲ ಮೂತ್ರಗಳ ಮೋಹ ಮಂಟಪದಲ್ಲಿ ಮುಳುಗಿ ಯಾವಾಗಲೂ ಬಳಲುತ್ತಿರುತ್ತಾನೆ. ಆತನು ತಾವರಿಯ ಮದ್ಯದ ರಸದಂತೆ ಪ್ರಕಾಶಿಸುವ ಲಿಂಗಾನುಭವದ ಲಿಂಗ ಸುಖವನ್ನು ಯಾರು ಕಾಣನೋ, ಅದನ್ನು ಯಾರು ಸಾಧಿಸಿ ತಿಳಿಯುವರೋ ಅವರೇ ಭಾಗ್ಯಶಾಲಿಗಳು ಶರಣ, ಭಾಗ್ಯಶಾಲಿಗಳು. ಅದನ್ನು ತಿಳಿಯುವುದಕ್ಕೋಸ್ಕರವಾಗಿಯೇ ನಾನು ಬಸವರಾಜ ದೇವರನ್ನು ಹುಡುಕಿಕೊಂಡು ಬಂದಿರುವುದು ಸ್ವಾಮಿ. ಹಾಗಾದರೆ ನಿನ್ನ ಮುಂಗಡೆ ನಿಂತಿರುವ ನಾನಾರು? ತಾವು ಯಾರೆಂದು ನನಗೆ ತಿಳಿಯದು ಸ್ವಾಮಿ. ನಾನೇ ಬಸವೇಶ್ವರ. ಏನು? ನೀವು ನೀವು ಬಸವೇಶ್ವರರೇ? ನನ್ನ ಆತ್ಮಜ್ಯೋತಿ ಸ್ವರೂಪನೇ, ನನ್ನ ಜೀವನ ನರನಾಡಿಗಳ ಸೂತ್ರಧಾರಕನೇ ಬಸವಣ್ಣ, ಬಸವಪ್ರಭು. ಆದರೂ ನೀನು ಮಾಯಾತೀತನಾಗಿರುವೆ ಪ್ರಭು. ನಾನು ಮಾಯಾ ಬಂಧಿತನಾಗಿರುವೆನು. ಅದು ನಿನ್ನ ಪೂರ್ವಾರ್ಜಿತದ ವಿಶೇಷ ಕರ್ಮಫಲವಾಗಿದೆ ಶರಣ. ಅದನ್ನು ತಿಳಿಯುವ ಬಗೆ ಹೇಗೆ ದೇವ? ಆ ನಿನ್ನ ಕರ್ಮ ಹಣ್ಣಾದಾಗ. ಹಣ್ಣಾಯಿತು, ಹಣ್ಣಾಯಿತು ಪ್ರಭು, ಹಣ್ಣಾಯಿತು. ಕರ್ಮದ ವಜ್ರಬಂಧವು ನೀರಸವಾಗಿ ನಿನ್ನ ಪಾದಾರವಿಂದವನ್ನು ಸೇರುತ್ತದೆ ಪ್ರಭು. ಬಸವಣ್ಣ, ಕಣ್ಣಾರ ಕಂದನ ಜಗಜ್ಯೋತಿ ಸ್ವರೂಪನ ಬಸವಾದಂಡೇಶನ ಕಣ್ಣಾರ ಕಂದನ. ಕಣ್ಣಾರ ಕಂದನ ಜಗಜ್ಯೋತಿ ಸ್ವರೂಪನ ಬಸವಾದಂಡೇಶನ ಕಣ್ಣಾರ ಕಂದನ. ಪುಣ್ಯಕೋಟಿ ಗುರುದೇವ ವರ್ಯನ ಪಾಪನಾಶ ಪರಿಹಾರಕನ ಬಸವಪ್ರಭು.
ಪ್ರಕಾಶದಿ ಹೊಳೆಯುವ ಬಸವಣ್ಣ ಕೋಟಿ ಸೂರ್ಯ ಪ್ರಕಾಶದಿ ಹೊಳೆಯುವ ಕೋಮಲಾಂಗ ಹರಣ ಕಾಮಿನಾಥ ಸಿರಿಯ ಪ್ರೇಮ ವಾರಿಧಿಯ ಕಣ್ಣಾದ ಕಂಡನ ಜಗ ಜ್ಯೋತಿ ಸ್ವರೂಪನ ಬಸವಾದಂಗೇಶನ ಕಣ್ಣಾದ ಕಂಡನ ಕಂಡನ ಕಂಡನ. ನಿಶ್ಚಯ ಪ್ರಭು, ನಿಶ್ಚಯ ನೀನೇ ಕಲ್ಯಾಣದ ಬಸವಣ್ಣ. ನಿನ್ನ ಮಂಗಳ ಮೂರ್ತಿಯು ನನ್ನ ಹೃದಯ ಆಕಾಶದ ಮಧ್ಯದಲ್ಲಿ ಆತ್ಮಲಿಂಗವಾಗಿ ಲಿಂಗದ ಬೆಳಕನ್ನೇ ತೋರಿಸುತ್ತಿದೆ ಪ್ರಭು. ನಿಶ್ಚಯ ನಿಶ್ಚಯ ಪ್ರಭು, ನಿಶ್ಚಯ ನೀನೇ ಬಸವಣ್ಣ, ನೀನೇ ಲಿಂಗ, ನೀನೇ ಜಿಂಗಮ, ನೀನೇ ಈ ಜಗದ ಸೂತ್ರಧಾರಿ. ಬಸವಣ್ಣ, ಇದೋ ನಿಮಗೆ ನನ್ನ ಶರಣು. ಅರಳಯ್ಯ, ನಿನಗೆ ಶರಣು ಶರಣಾರ್ಥಿ. ಹರ ಹರ ಶಿವ ಶಿವ. ಅಯ್ಯೋ, ಮುಂದೇನು ಗತಿ? ಕಲೋ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ, ದೇವರಲ್ಲ. ಕಲೋ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ, ದೇವರಲ್ಲ. ಕಂಚು ಹಿತ್ತಾಳೆ ತಾಮ್ರಗಳಿಂದ ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಮಾಡಿದ ದೇವರು ದೇವರಲ್ಲ. ಕಲೋ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಅಷ್ಟ ಸೃಷ್ಟಿ ಪುಣ್ಯ ಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ಅಷ್ಟ ಸೃಷ್ಟಿ ಪುಣ್ಯ ಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ಕಾಣ ಕೂಡಲ ಸಂಗಮ ದೇವ. ತಾನೇ ದೇವರು ಕಾಣ ಕೂಡಲ ಸಂಗಮ ದೇವ. ಕಲೋ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ, ದೇವರಲ್ಲ. ಅಯ್ಯೋ ಪಾಪ ಪಾಪ, ಅರಳಯ್ಯ ಶರಣನಿಗೆ ನಾನು ಪ್ರೀತಿಯಿಂದ ಶರಣು ಶರಣಾರ್ಥಿ ಎನ್ನಲು ಅದು ಆತನಿಗೆ ವಿಷವಾಗಿ ಪರಿಣಮಿಸಿತು. ಶ್ರೀ ಗುರು ಸಂಗಮನಾಥ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು
ದೇವರಲ್ಲ. ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಮರದ ದೇವರು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೈವ ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಬಸವಪ್ರಭು, ಬಸವಣ್ಣ, ಬಸವಪ್ರಭು, ಬಸವಣ್ಣ, ಬಸವೇಶ್ವರ. ಅಯ್ಯೋ ಬಸವಣ್ಣ, ಬಸವಪ್ರಭು, ಬಸವೇಶ. ಹೊರಟೆ ಹೋದಿರ ಪ್ರಭು, ಹೊರಟೆ ಹೋದಿರ. ಯಾರಿಗೆ ಶರಣು ಶರಣಾರ್ಥಿ ಬಸವಣ್ಣ, ಯಾರಿಗೆ ಶರಣು ಶರಣಾರ್ಥಿ? ಪಾಮರನಾದ ನನಗೆ ಶರಣಾರ್ಥಿ. ಅಯ್ಯೋ ಬಸವಣ್ಣ, ಬಸವಪ್ರಭು, ನನ್ನ ತಲೆಯ ಮೇಲೆ ಅಪಾರವಾದ ಭಾರವನ್ನು ಮಹಾಮೇರು ಪರ್ವತದಂತೆ ಹೊರಿಸಿ ಹೊರಟೆ ಹೋದಿರ ಪ್ರಭು. ಅಯ್ಯೋ ಅಯ್ಯೋ, ಉರಿ ಉರಿ. ಅಯ್ಯೋ, ಸಹಿಸಲಾರದಷ್ಟು ಉರಿ. ಶರವಣದ ಅಗ್ನಿ ಪರ್ವತದಂತೆ ಎನ್ನ ಉದರದಲ್ಲಿ ಉರಿಯುತ್ತಿರುವುದಲ್ಲ. ಬಸವಪ್ರಭು, ಇದನ್ನು ಶರವಣದ ಸಂಜೋತಿಕಾಂಗನೆಯರ ಉದರದಲ್ಲಿಡಲೆ ಅಥವಾ ಕನಕಾದ್ರಿಯ ಕಗ್ಗಲಿನ ಮೇಲೆ ಪ್ರತಿಷ್ಠಾಪಿಸಲೇ ಬಸವಣ್ಣ? ಬಸವಪ್ರಭು, ಬಸವಪ್ರಭು, ಈ ಹರಳಯ್ಯನನ್ನು ಹೊರೆ ಹಚ್ಚಿ ನೋಡಲು ನೀನು ನುಡಿದ ಅಮೃತವಾಣಿಯೇ ಪ್ರಭು ಇದು. ನೀನು ನುಡಿಯೋ ಸಹಿಸಲಾರೆ, ಸಹಿಸಲಾರೆ ಪ್ರಭು, ಸಹಿಸಲಾರೆ. ಬಸವಣ್ಣ ಪ್ರಭು, ಒಂದು ಮುಳ್ಳು ಚುಚ್ಚಿರಲು ಅದನ್ನು ತೆಗೆಯುವಷ್ಟರಲ್ಲಿ ಮತ್ತೊಂದು ಮುಳ್ಳು ಚುಚ್ಚಿದಂತೆ. ಅಯ್ಯೋ, ಹಳೆಯದಾದ ರೋಗವು ಹೋಗಿ ಹೊಸದೊಂದು ರೋಗವು ಪ್ರಾದುರ್ಭವಿಸಿದಂತೆ. ಬಸವಣ್ಣ, ಬಸವಪ್ರಭು, ಈಗ ನನಗೆ ಒದಗಿರುವ ಈ ರೋಗಕ್ಕೆ, ಒಳ ರೋಗಕ್ಕೆ ಔಷಧಿಯನ್ನು ಕೊಡುವವರಾರು ಬಸವಣ್ಣ? ಪ್ರಭು, ಬಸವಣ್ಣ, ನೀನಲ್ಲದೆ ನನಗಾರು ದಿಕ್ಕು ಬಸವಣ್ಣ. ಪ್ರಭು, ಪ್ರಭು, ನನ್ನನ್ನು ರಕ್ಷಿಸು ತಂದೆ, ನನ್ನನ್ನು ರಕ್ಷಿಸು. ಸಂಗನ ಬಸವೇಶ ಶ್ರೀ ಜ್ಯೋತಿಯೇ, ಶ್ರೀ ಗುರು ತಿರುಮಯ ರೂಪ ಶಿವ. ಶ್ರೀ ಜ್ಯೋತಿಯೇ, ಶ್ರೀ
ಬಸವೇಶ ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ ಬಸವೇಶ ಸಂಗ ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಪ್ರಭು ವೇದನಾಂತರ ಮೂರ್ತಿ ಬಸವೇಶ ನಾದ ನಿರ್ಗುಣ ಬ್ರಹ್ಮ ಬಸವಣ್ಣ ಬಸವಣ್ಣ ವೇದನಾಲ್ಕರ ಮೂರ್ತಿ ಬಸವೇಶ ನಾದ ನಿರ್ಗುಣ ಬ್ರಹ್ಮ ಬಸವಣ್ಣ ಕಕ್ಕಯ್ಯನವಾದಲ್ಲಿ ಬಸವ ಬಸವ ಪ್ರಭು ಕೈಯನ್ನು ಮದಲ್ಲಿ ಮಿಕ್ಕ ಪ್ರಸಾದವ ಕೈಯನ್ನು ಮದಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ಹೊಯ್ದವನೇ ನೀ ಕೃಪೆ ತೋರೋ ಬಸವೇಶ ಕಾಯ್ದವನೇ ಹೊಯ್ದವನೇ ನೀ ಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಶ್ರೀ ಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಬಸವಣ್ಣ ಅಯ್ಯೋ ಬಸವ ಪ್ರಭು ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣ
ದೂರದಲ್ಲಿಯೂ ನಮ್ಮನ್ನೇಕೆ ಮರೆತಿರುವಿರಿ? ನಿಮ್ಮ ದರ್ಶನಕ್ಕಾಗಿ ನನ್ನ ಸ್ವಾಮಿಯು ಹೋದಾಗಿದ್ದಲು ನನಗೇಕೋ ವ್ಯಾಕುಲವು ಉಂಟಾಗುತ್ತಿರುವುದಲ್ಲ. ಸ್ವಾಮಿ, ಹೇಗೆ? ಹೀಗೆ ಬನ್ನಿ. ಸ್ವಾಮಿ, ಇದೇಕೆ ಈ ರೀತಿ ದುಃಖಾಕ್ರಾಂತರಾಗಿರುವಿರಿ? ಇಷ್ಟು ವೇಳೆ ಮಾಡಿದಿರೇಕೆ? ನಿತ್ಯ ನಿಮಾರ್ಚನೆಗೆ ವೇಳೆ ಆಗಲಿಲ್ಲವೇನು? ಹೇಗೆ ಸ್ವಾಮಿ, ಏನಾಯಿತು? ಕಲ್ಯಾಣಿ, ನನ್ನೊಡನೆ ತಿಳಿಸಿ. ಕಲ್ಯಾಣಿ, ಹೇಗೆ ಹೇಳಲಿ ಕಲ್ಯಾಣಿ? ಹೇಳಲು ಬಾಯೇ ಬರುತ್ತಿಲ್ಲ ಕಲ್ಯಾಣಿ, ಹೇಳಲು ಬಾಯೇ ಬರುತ್ತಿಲ್ಲ. ಸ್ವಾಮಿ, ದುಃಖಿಸಬೇಡಿ. ವಿಚಾರವೇನೆಂದು ತಿಳಿಸಿ. ಬಸವ ಪ್ರಭುವಿನ ದರ್ಶನವಾಯಿತೇನು? ಆಯಿತು ಪ್ರಭು, ಆಯಿತು ಕಲ್ಯಾಣಿ, ಪ್ರಭುವಿನ ದರ್ಶನವಾಯಿತು. ದರ್ಶನ ಕೊಟ್ಟ ಸ್ವಾಮಿಯು ನಮಗೆ ನೇಮಿಸಿದ ಕಾರ್ಯವಾದರೆ ಏನು? ಕಲ್ಯಾಣಿ, ಏನೆಂದು ಹೇಳಲಿ ಕಲ್ಯಾಣಿ, ಏನೆಂದು ಹೇಳಲಿ? ಪ್ರಭುವಿಗೆ ಪೂರ್ಣ ಕಟಾಕ್ಷವಿಲ್ಲ ಕಲ್ಯಾಣಿ, ಇನ್ನು ಪೂರ್ಣ ಕಟಾಕ್ಷವಿಲ್ಲ. ಅದು ಬಹುದೂರದಲ್ಲಿದೆ ಕಲ್ಯಾಣಿ, ಬಹುದೂರದಲ್ಲಿದೆ. ಸಾಧಕನಾದ ನನ್ನನ್ನು ನುಗ್ಗಾಗಿ 100 ಚೂರು ಮಾಡುತ್ತಾರೆ ಕಲ್ಯಾಣಿ, 100 ಚೂರು ಮಾಡಿರುತ್ತಾರೆ. ಸ್ವಾಮಿ, ಕಲ್ಯಾಣಿ, ಕಲ್ಯಾಣಿ, ಗಣ ಸಮೂಹದೊಡನೆ ದಯಮಾಡಿಸುತ್ತಿದ್ದ ನಾನು ಗಣ ಸಮೂಹದೊಡನೆ ದಯಮಾಡಿಸುತ್ತಿದ್ದ ಬಸವ ಪ್ರಭುವನ್ನು ಕಂಡು ಅತ್ಯಾನಂದವನ್ನು ಹೊಂದಿ ಕಲ್ಯಾಣಿ, ಅತ್ಯಾನಂದವನ್ನು ಹೊಂದಿ ನಾನು ಶರಣೆಂದರೆ ತಾನು ಶರಣಾರ್ಥಿ ಎಂದು ಉಸುರಿ ನನ್ನ ನೆತ್ತಿಯ ಮೇಲೆ ಹೆಚ್ಚಿನ ಭಾರವನ್ನು, ಮಹಾಮೇರು ಪರ್ವತವನ್ನು ಹೊರಿಸಿ ಹೊರಟೇ ಹೋದನು. ಬಸವ ಪ್ರಭು, ಇದೇನು ನಿನ್ನ ಪರೀಕ್ಷೆ? ಕಲ್ಯಾಣಿ ಸ್ವಾಮಿ, ಈ ಮಹಾಮೇರು ಪರ್ವತವನ್ನು ಇಳುಕುವ ಬಗೆ ಹೇಗೆ ಕಲ್ಯಾಣಿ? ನೀನೇ ಏನಾದರೂ ಆಲೋಚನೆ ಮಾಡು ಕಲ್ಯಾಣಿ. ಏನು ಮಾಡಲಿ ಸ್ವಾಮಿ? ಈ ಋಣ ಭಾರವನ್ನು ತೀರಿಸುವ ಬಗೆಯಾದರೂ ಹೇಗೆ? ಸ್ವಾಮಿ, ಕಲ್ಯಾಣಿ, ನಮ್ಮಿಬ್ಬರ ಎಡಬಲದ ಜಂಜಳೆಯಿಂದ ಚರ್ಮವನ್ನು ಸುಲಿದು 2 ಪಾದುಕೆಗಳನ್ನಾಗಿ ಮಾಡಿ ಬಸವ ಪ್ರಭುಗೆ ಅರ್ಪಿಸಿದರೆ ನಮ್ಮ ಋಣ ಭಾರವು ತೀರುವುದಲ್ಲವೇ ಸ್ವಾಮಿ? ಫಲ ನನ್ನ ಮನೋಹಂಸೆಯೇ, ಸಮಯಕ್ಕೆ ತಕ್ಕ ಆಲೋಚನೆಯನ್ನು ಮಾಡಿರುವೆ. ಆಗಲಿ ಕಲ್ಯಾಣಿ, ಆಗಲಿ. ನಿನ್ನ ಸಲಹೆಯಂತೆ ನಮ್ಮೀರ್ವರ ಎಡಬಲ ಜಂಗಗಳಲ್ಲಿನ ಚರ್ಮವನ್ನು ತೆಗೆದು ಸ್ವಾಮಿಗೆ ಪಾದುಕೆಗಳನ್ನಾಗಿ ಅರ್ಪಿಸಿ ಋಣಭಾರವನ್ನು ತೀರಿಸಿಕೊಳ್ಳೋಣ. ಬಾ ಕಲ್ಯಾಣಿ, ಬಾ ಕಲ್ಯಾಣಿ. ಸಕಲ ಸಿದ್ಧತೆಯನ್ನು ಮಾಡು ಕಲ್ಯಾಣಿ, ಸಕಲ ಸಿದ್ಧತೆಯನ್ನು ಮಾಡು. ಬಸವಣ್ಣ, ಬಸವ ಪ್ರಭು,
ಬಸವೇಶ ಬಸವ ಪರಮಾತ್ಮ ಬಸವಣ್ಣ ಬಸವೇಶ್ವರ ಸ್ವಾಮಿ ಕಲ್ಯಾಣಿ ಕಲ್ಯಾಣಿ ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ನಿನ್ನಯ ಕಿಂಕರರ ಸ್ವಾಮಿ ಸ್ವಾಮಿ ಬಸವರಾಜ ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ನಿಮ್ಮಯ ಕಿಂಕರರ ಸ್ವಾಮಿ ಸ್ವಾಮಿ ಬಸವರಾಜ ದೀನರ ಮೊರೆಯೋ ಮಹಾನು ದೇವರ ದೇವ ನಮೋ ನಮೋ ದೀನರ ಮೊರೆಯೋ ಮಹಾನು ದೇವರ ದೇವ ನಮೋ ನಮೋ ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು ನಿಮ್ಮಯ ಕಿಂಕರರ ಸ್ವಾಮಿ ಸ್ವಾಮಿ ಬಸವರಾಜ ಕಲ್ಯಾಣಿ ಕಲ್ಯಾಣಿ ಬಸವ ಪ್ರಭು ಪ್ರಭು ಕಲ್ಯಾಣಿ ಕಲ್ಯಾಣಿ ಇವುಗಳನ್ನು ಎನ್ನ ಪಟ್ಟಾವಳಿಯಲ್ಲಿಟ್ಟು ಭದ್ರಪಡಿಸಿಕೊಡು ಕಲ್ಯಾಣಿ ಹಾಗೆ ಆಗಲಿ ಭದ್ರಪಡಿಸಿಕೊಡು ಸ್ವಾಮಿ. ಬಸವಣ್ಣ ಬಸವ ಪ್ರಭು ಸ್ವಾಮಿ ತೆಗೆದುಕೊಳ್ಳಿ ಈ ಪಾದುಕೆಗಳನ್ನು ಬಸವ ಪ್ರಭುವಿಗೆ ಅರ್ಪಿಸಿ ನಮ್ಮ ಋಣಭಾರವನ್ನು ತೀರಿಸಿಕೊಳ್ಳಿ. ಕಲ್ಯಾಣಿ ಈ ಪಾದುಕೆಗಳನ್ನು ಬಸವ ಪ್ರಭುವಿಗೆ ಅರ್ಪಿಸಿ ನನ್ನ ಋಣಭಾರವನ್ನು ತೀರಿಸಿಕೊಳ್ಳುತ್ತೇನೆ. ಕಲ್ಯಾಣಿ ನೀನು ಮಾತ್ರ ಮನೆಯಲ್ಲಿ ನಿತ್ಯ ನೇಮಾರ್ಚನೆಯನ್ನು ಬಹಳ ನಿರತಳಾಗಿ ಮಾಡು ಕಲ್ಯಾಣಿ, ನಿರತಳಾಗಿ ಮಾಡು. ನಾನು ಹೋಗಿ ಬರ್ತೇನೆ ಕಲ್ಯಾಣಿ, ಹಾಗೆ ಆಗಲಿ ಸ್ವಾಮಿ. ನಾನು ಹೋಗಿ ಬರ್ತೇನೆ. ಬಸವಣ್ಣ ಬಸವ ಪ್ರಭು ಬಸವೇಶ ಕರುಣಿಸು ಓಂ ಗುರು ಬಸವರಸ ಕರುಣಿಸು ಓಂ ಗುರು ಬಸವರಸ ಉರುತರ ನಿಮ್ಮಯ ದರ್ಶನಕ್ಕೆ ತೆರದಿದರೈ ಪ್ರಿಯ ರಮಣ ಕರುಣಿಸು ಓಂ ಗುರು ಬಸವರಸ ಬಸ
ಬಸವ ಬಸವ ಪ್ರಭು, ಬಸವಣ್ಣ. ಅಯ್ಯೋ ಅಯ್ಯೋ, ನಿನ್ನ ದರ್ಶನವೆಂತು ಪ್ರಭು, ನಿನ್ನ ದರ್ಶನವೆಂತು. ಓಹೋ, ಈಗ ತಿಳಿಯಿತು. ಈ ದಿನ ಬಸವರಾಜ ದೇವರು ಪ್ರಮಥಗಣ ಸಮ್ಮಿಳಿತರಾಗಿ ಚರ್ಚಾಕೂಟದಲ್ಲಿ ಭಾಗವಹಿಸಿರುವರು. ಇಂತಹ ಸಮಯದಲ್ಲಿ ನನ್ನಂತಹ ಪಾಮರನಿಗೆ ದರ್ಶನವಿತ್ತು. ಹೇ ಲಿಂಗದೇವ, ಹೇ ಲಿಂಗದೇವ, ಲಿಂಗದೇವ, ಏನು ತಿಳಿಯದೆ ಇದ್ದ ಬೇಡರ ಕಣ್ಣಪ್ಪನಿಗೆ ಒಲಿದು ಮುಕ್ತಿಯನ್ನಿತ್ತೆ. ಮಹಾಸತ್ಯಸಂಧನಾದ ಚೋಳರಾಜನಿಗೆ ಒಲಿದು ಹೊನ್ನಿನ ಮಳೆಯನ್ನೇ ಹೊಯ್ಯಿಸಿದೆ. ಮತ್ತನಾಗಿ ಲಂಕೆಯ ಸಿಂಹಾಸನ ಲೋಲನಾದ ವಿಭೀಷಣನಿಗೆ ಚಾವಟಿಯಿಂದ ಹೊಡೆದು ಅವನ ಕರ್ತವ್ಯಕ್ಕೆ ಲೋಪವಾಗದಂತೆ ಅರುಹು ಕೊಟ್ಟೆ. ಅಂತೆಯೇ ಈ ಬಡಭಕ್ತನು ಕಾಯ್ದಿರುವ ಸಮಾಚಾರವನ್ನು ಈ ಎನ್ನೊಡೆಯನಾದ ಬಸವರಾಜ ದೇವರಿಗೆ ತಿಳಿಸಿ, ನನ್ನನ್ನು ಕಾಪಾಡು ದೇವ, ನನ್ನನ್ನು ಕಾಪಾಡು. ಇದೋ ನಿನಗೆ ನನ್ನ ಶರಣು. ಶರಣ, ಏನಿದು ನಿನ್ನ ಆಚರಣೆ? ಬೇರೆಯಾಗಿರುವುದಲ್ಲ. ಬಾ, ನನ್ನನ್ನು ಆಲಂಗಿಸು. ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ ಪ್ರಭು. ಈ ಮಾನವ ಪ್ರಕೃತಿಯಿಂದ ಬಿಡಲ್ಪಟ್ಟವನು ನಾನು. ನನ್ನನ್ನು ಹೀನ ಕುಲದವನೆಂದು ಈ ಲೋಕವೇ ಸಾರುತ್ತಿರುವುದು ಪ್ರಭು, ಸಾರುತ್ತಿರುವುದು. ಭಕ್ತ ಶರಣರ ಭಾಗ್ಯ ನಿಧಿ ನೀವು ನನ್ನನ್ನು ಮುಟ್ಟಿದರೆ ಈ ಕಲ್ಯಾಣವೇ ಹಾಳಾಗಿ ಹಾನಿ ವೃದ್ಧಿಗಳಿಗೆಲ್ಲ ನಾನೇ ಕಾರಣರಾಗಬೇಕಾಗುತ್ತದೆ. ಬಸವಣ್ಣ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ. ಶರಣ, ಯೋಚಿಸಬೇಡ. ಪ್ರಪಂಚದ ಡೊಂಬಿನಲ್ಲಿ ಒತ್ತು ನಿಂತಿರುವ ಚಿತ್ತವನ್ನು ಕೈವಶ ಮಾಡಿಕೊಂಡು ಅದರ ಕಲ್ಮಶವನ್ನು ತೊಳೆಯಬೇಕಾಗುತ್ತದೆ. ಎಲ್ಲಕ್ಕೂ ಮಿಗಿಲಾಗಿ ನಾನು ಹಿರಿಯವನು, ಇತರರು ಕಿರಿಯವರು ಎಂಬ ಸಂಕಲ್ಪನೆಯನ್ನು ಮರೆಯಬೇಕಾಗುತ್ತದೆ. ನಾನೆಂಬ ಅಹಂಕಾರ ಭಾವವು ಸಂಪೂರ್ಣವಾಗಿ ಸಾಧಕನನ್ನು ಬಿಟ್ಟು ಹೋಗದ ಹೊರತು ಅವನ ಹೃದಯವು ಆಧ್ಯಾತ್ಮಿಕ ಸಿಂಹಾಸನವಾಗುವುದಿಲ್ಲ. ಮಾನವನು ಜಾತಿ, ಮತ, ಕುಲ, ಗೋತ್ರಗಳನ್ನು ಎಣಿಸುವುದೆಂದರೆ ಶಿವನಿಗೆ ದ್ರೋಹ ಮಾಡಿದಂತಾಗುತ್ತದೆ. ಭಕ್ತ ಬ್ರಾಹ್ಮಣನಾಗಲಿ, ಆವ ಕುಲದವನೇ ಆಗಲಿ, ಅವನು ಸಮಾನ ಗೌರವಕ್ಕೆ ಅಧಿಕೃತನಾಗಿರುತ್ತಾನೆ. ಅಂಥವನನ್ನು ಕುಲಜನೆಂದು ಭಾವಿಸಬೇಕು. ಕುಲವೆಂದರೆ ಶಿವಕುಲ, ಅದನ್ನು ಬಿಟ್ಟರೆ ಬೇರೊಂದಿಲ್ಲ ಶರಣ, ಬೇರೊಂದಿಲ್ಲ. ಪ್ರಭು, ನಿಮ್ಮ ವಚನಾಮೃತ ಸಾರದಿಂದ ನಾನು ಧನ್ಯನಾದೆನು ಪ್ರಭು, ಧನ್ಯನಾದೆನು ಪ್ರಭು. ತಮ್ಮ ಮಿಗಿಲು ಶರಣಾರ್ಥಿಗೆ ಭಯಪಟ್ಟು ಕಾಣಿಕೆಯಾಗಿ ತಂದಿರುವ ಇವುಗಳನ್ನು ತಾವು ಸ್ವೀಕರಿಸಿ ನನ್ನನ್ನು ಪುನೀತನನ್ನಾಗಿ ಮಾಡಿ ಬಸವಣ್ಣ, ನನ್ನನ್ನು ಪುನೀತನನ್ನಾಗಿ ಮಾಡಿ. ಮುಮ್ಮೋಕ್ಷೋ ಮಾಯ ದೂರ ಮನ್ನಿಸಯ್ಯ ಮೇರೋ ವಾಸ ಅಲ್ಲ ಮಾವಿರೂಪ ದೇವ ಮೋಕ್ಷಾವರ ಗುರುವೇ ಮೋಕ್ಷಾವರ. ಮುಮ್ಮೋಕ್ಷೋ ಮಾಯ ದೂರ ಮನ್ನಿಸಯ್ಯ ಮೇರೋ ವಾಸ ಅಲ್ಲ ಮಾವಿರೂಪ ದೇವ ಮೋಕ್ಷಾವರ ಪ್ರಭುವೇ ಮೋಕ್ಷಾವರ.
ಸ್ವಾಮಿ ದೇವ ಸರ್ವಶಾಂತನೇ. ಸರ್ಪಭೂಷ ಸ್ವಾಮಿ ದೇವ ಸರ್ವಶಾಂತನೇ. ಸರ್ವರೂಪ ಸಾರ ದೇವ ಅಲ್ಲ ಮಾವರ ಪ್ರಭುವೇ. ಸರ್ವಭೂಷ ಸ್ವಾಮಿ ದೇವ ಅಲ್ಲ ಮಾವರ ಪ್ರಭುವೇ. ಮುಮ್ಮೋಕ್ಷೋ ಮಾಯ ದೂರ ಮನ್ನೆ ಸಯ್ಯ ಮೇರು ವಾಸ ಅಲ್ಲ ಮಾಮಿ ರೂಪ ದೇವ ಮೋಕ್ಷವರ ಪ್ರಭುವೇ ಮೋಕ್ಷವರ. ಚಂದ್ರ ಸೂರ್ಯ ನೇತ್ರ ದೇವ ಚಂದ್ರಶೇಖರ. ಚಂದ್ರ ಸೂರ್ಯ ನೇತ್ರ ದೇವ ಚಂದ್ರಶೇಖರ. ಜಂಗಮಾಲಿಂಗನೇ ಪಾದಾವರ. ಜಂಗಮಾಲಿಂಗನೇ ಪಾದಾವರ. ಭವ್ಯ ಭಾವ ಭೋಗಿ ಭೂಷ ಭವ ಸುಭಂಜನ. ಭವ್ಯ ಭಾವ ಭೋಗಿ ಭೂಷ ಭವ ಸುಭಂಜನ. ಬಂಧನಾಥ ಮೋಕ್ಷದಾತ ಅಲ್ಲ ಮಾವರ. ಬಂಧನಾಥ ಮೋಕ್ಷದಾತ ಅಲ್ಲ ಮಾವರ ಪ್ರಭುವೇ. ಮುಮ್ಮೋಕ್ಷು ಮಾಯ ದೂರ ಮನ್ನೆ ಸಯ್ಯ ಮೇರು ವಾಸ ಅಲ್ಲ ಮಾಮಿ ರೂಪ ದೇವ ಮೋಕ್ಷವರ ಪ್ರಭುವೇ ಮೋಕ್ಷವರ ಗುರುವೇ ಮೋಕ್ಷವರ. ಶರಣ, ಯೋಚಿಸಬೇಡ. ಯಾವ ಪರಮಾತ್ಮನು ಯಾವ ಕಾಲಕ್ಕೆ ನನ್ನನ್ನು ಉಳುಮೆಯ ಮಹಾಕ್ಷೇತ್ರಕ್ಕೆ ಎಳೆದೊಯ್ಯುವನೋ ಆ ಪರಮಾತ್ಮ ಜಂಗಮನಿಗಲ್ಲದೆ ಮತ್ತಾರೋ ಇವುಗಳನ್ನು ಧರಿಸಲಾರರು. ಆದ್ದರಿಂದ ಇವುಗಳನ್ನು ತೆಗೆದುಕೊಂಡು ಹೋಗಿ ಮೀಸಲಾಗಿರಿಸು. ಪ್ರಭು ಪ್ರಭು, ತಮ್ಮ ಮಿಗಿಲು ಶರಣಾರ್ಥಿಗೆ ಭಯಪಟ್ಟು ಕಾಣಿಕೆಯಾಗಿ ತಂದಿರುವ ಇವುಗಳನ್ನು ತಾವೇ ಸ್ವೀಕರಿಸಿದ್ದಲ್ಲಿ ಬಡವನಾದ ನಾನು ಬಾಳುವುದೆಂದು ದೇವ, ಬಾಳುವುದೆಂದು. ಶರಣ, ಅದು ಹೇಳುವ ವಿಷಯವಲ್ಲ. ಆದ್ದರಿಂದ ಇವುಗಳನ್ನು ತೆಗೆದುಕೊಂಡು ಹೋಗಿ ಮೀಸಲಾಗಿರಿಸು. ಪ್ರಭು ಪ್ರಭು, ತಮ್ಮ ಆಶೀರ್ವಾದವಿದ್ದಂತಾಗಲಿ ಪ್ರಭು, ತಮ್ಮ ಆಶೀರ್ವಾದವಿದ್ದಂತಾಗಲಿ. ಬಸವ ಬಸವಣ್ಣ, ಬಸವ ಪ್ರಭು, ಬಸವೇಶ ಬಸವೇಶ. ಅಯ್ಯೋ ಪಾಪ ಪಾಪ, ಅರಳಯ್ಯ ಶರಣನಿಗೆ ನಾನು ಪ್ರೀತಿಯಿಂದ ಶರಣಾರ್ಥಿ ಎನ್ನಲು ಅದು ಆತನಿಗೆ ವಿಷವಾಗಿ ಪರಿಣಮಿಸಿತು. ಶ್ರೀ ಗುರು ಸಂಗಮನಾಥ, ಶ್ರೀ ಗುರು ಸಂಗಮನಾಥ, ಶ್ರೀ ಗುರು ಸಂಗಮನಾಥ. ಅಲ್ಲಮ ಜಂಗಮರು ಅಡಿಗಡಿಗೆ ಬಂದು ನನಗೆ ಅಡಿಗಡಿಗೆ ದರ್ಶನ ಕೊಡುತ್ತಿರುವರು. ಆದ್ದರಿಂದ ನಾನೀಗಲೇ ಹೋಗಿ ಅಲ್ಲಮ ಜಂಗಮನ ಅನುಗ್ರಹದಿಂದ ಶೂನ್ಯ ಸಿಂಹಾಸನವನ್ನು ರಚಿಸುವೆನು. ಅದೋ ಶ್ರೀ ಗುರು ಸಂಗಮನಾಥನ ಆಗಮನವಾಗುತ್ತಿರುವುದು. ಶಿವ ಶಿವ, ಅತ್ಯಾನಂದವಾಯಿತು. ಬರಲಿ, ಬಹಳ ಸಂತೋಷ. ಸಂಗ ನಿನ್ನ ಬಸವನ ಮೇಲೆ
ಕಣ್ಣ ತೆರೆದು ನೋಡಯ್ಯ ಕಣ್ಣ ತೆರೆದು ನೋಡಯ್ಯ ಕೋಪಾಡಯ್ಯ ಅಯ್ಯ ಕೋಪವೇಕಯ್ಯ ಸಂಗ ನಿನ್ನ ಬಸವನ ಮೇಲೆ ಸಂಗ ನಿನ್ನ ಬಸವನ ಮೇಲೆ ಕಣ್ಣ ತೆರೆದು ನೋಡಯ್ಯ ಕಣ್ಣ ತೆರೆದು ನೋಡಯ್ಯ ಮಾತನಾಡಯ್ಯ ಅಯ್ಯ ಕೋಪವೇಕಯ್ಯ ಅಯ್ಯ ಮಾತನಾಡಯ್ಯ ಅಯ್ಯ ಕೋಪವೇಕಯ್ಯ ಮಾತನಾಡಬಾರದಯ್ಯ ನಿಂತು ಬೇಡುವೆ ನಯ್ಯ ಮಾತನಾಡಬಾರದಯ್ಯ ನಿಂತು ಬೇಡುವೆ ನಯ್ಯ ನಿಂತು ಬೇಡುವೆ ನಯ್ಯ ಆಸೆ ತುಂಬಿದ ನಿನ್ನ ನಿಂತು ಬೇಡುವೆ ಆಸೆ ತುಂಬಿದ ನಿನ್ನ ನಿಂತು ಬೇಡುವೆ ಸಂಗ ನಿನ್ನ ಬಸವನ ಮೇಲೆ ಸಂಗ ನಿನ್ನ ಬಸವನ ಮೇಲೆ ಕಣ್ಣ ತೆರೆದು ನೋಡಯ್ಯ ಕಣ್ಣ ತೆರೆದು ನೋಡಯ್ಯ ಮಾತನಾಡಯ್ಯ ಅಯ್ಯ ಕೋಪವೇಕಯ್ಯ ಅಯ್ಯ ಮಾತನಾಡಯ್ಯ ಕೋಪವೇಕಯ್ಯ ಮುನಿಸಲೇಕಯ್ಯ ಅಯ್ಯ ಮಾತನಾಡಯ್ಯ ಶರಣರೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣರೇ, ವಿಧಿಯು ಮನುಷ್ಯನನ್ನು ತನ್ನ ಬಲದಿಂದ ಎಳತಂದು ಭವದಲ್ಲಿ ಭರಿಸುತ್ತದೆ. ಇದನ್ನು ತಾನೇ ಬಯಸುವುದಿಲ್ಲ. ಮನುಷ್ಯನ ಪಾಡು ಹಾವಿನ ಎಡೆಯ ನೆರಳಲ್ಲಿ ವಾಸ ಮಾಡುವ ಕಪ್ಪೆ ಅಂತಾಗುತ್ತದೆ. ಸತ್ತ ಹೆಣಕ್ಕಾದರೂ ಕವಡೆಯಷ್ಟು ಬೆಲೆಯುಂಟು, ತನ್ನ ಬಾಳಿಗೇನು ಬೆಲೆ? ಬದುಕಿರುವಾಗಲೂ ಇದಕ್ಕೆ ಬೆಲೆಯೇ ಇಲ್ಲ. ಸತ್ತ ಮೇಲಂತೂ ಇದು ಯಾರಿಗೂ ಬೇಡವಾದ ವಸ್ತು. ಈ ವಿಚಾರ ಪರಂಪರೆಗೆ ಸಿಕ್ಕ ಮಾನವ ಸಾಧಕನು ಯಾವಾಗಲೂ ಗುರುಲಿಂಗ ಜಂಗಮರ ಮಹಿಮೆ ನರಿಯದೆ ತೊಳಲಿ ಬಳಲುತ್ತಾನೆ. ಅಂತರಂಗದಲ್ಲಿ ಬೆಳಗುವ ಜ್ಯೋತಿರ್ಲಿಂಗ ಈ ಅಲ್ಲಮ ಪ್ರಭು. ಸರ್ವ ಜ್ಯೋತಿಗಳಿಗೆ ಪರಮಾಶ್ರಯ ತಾನಾಗಿ ಒಳವರೆಗೆ ವ್ಯಾಪಿಸಿ ಮನದ ನೆನಹೀನ ವಿಶ್ರಮಕ್ಕೆ ಸ್ಥಾನವಾದ ಈ ಅಲ್ಲಮ ಪ್ರಭುವನ್ನು ಕಂಡು ಅಚ್ಚ ಸುಖಿಯಾದೆನು. ತಿಳಿದೆ ನಾನೆಂದು ಹಲವಾರು ಹೋದರು. ಮರುವೆ ಎಲ್ಲಿ ತಿಳಿದೆ? ತಿಳಿ ಎಂಬುದು ಮೈದೊಡಕು, ತಿಳಿ ಎಂಬುದು ತಿಳಿವೆ, ಮರೆ ಎಂಬುದು ಮರೆಯೇ, ತಿಳಿ ನೀರ ಅಲ್ಲಾಕ್ಷಿತ ಅಲ್ಲಮ್ಮ ಪ್ರಭುದೇವರು. ಮಾಯೆ ಹಿಡಿದು ಜೀವಿಸುವ ಜೀವಕನಲ್ಲ ಅಲ್ಲಮ ಪ್ರಭು. ಅದೇನು ಕಾರಣವೆಂದರೆ ಘನಲಿಂಗವಿಡಿದು ಜೀವಿಸುವ ಜೀವಕನಾದ ಕಾರಣ. ವಿಷಯವಿಡಿದು ರಂಜಿಸುವ ರಂಜಕನಲ್ಲ ಅಲ್ಲಮ ಪ್ರಭು. ಸಹಜವಿಡಿದು ಜೀವಿಸುವ ಜೀವಕನಾದ ಕಾರಣ. ಇಂತಿ ತ್ರಿವಿಧಗಳಲ್ಲಿ ಒಂದೊಂದರಿದು ಸಂಚರಿಸುವ ಮಹಾಶರಣ ನೋಡ ನಮ್ಮ ಅಲ್ಲಮ ಪ್ರಭು. ಆಕಾಶವ ನೆಲೆ ಹೆಂಗೆ, ಅಟ್ಟುಗೋಲ ಹಂಗೇಕೆ, ಸಮುದ್ರವ ದಾಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯೊಳಿಡ್ದ ನಿಸ್ಸೀಮಂಗೆ ಸೀಮೆಯ ಹಂಗೇಕೆ. ಪ್ರಭುದೇವ, ನಿಮ್ಮನ್ನು ಕಂಡು ಆನಂದಿಸಿದ ನನಗೆ ಇನ್ಯಾರೋ ಹಂಗೇಕೆ ಹೇಳ ಬಸವಪ್ರಿಯ ಕೂಡಲ ಸಂಗಮ ದೇವ. ಅಯ್ಯ, ತನ್ನ ನಿಜದಲ್ಲಿ ತಾನೆಂದು ನೋಡಿದರೆ ತಾನೇ ಇಷ್ಟಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ನಿಷ್ಕಳಲಿಂಗ, ನಿಶೂನ್ಯಲಿಂಗ, ಅಣು, ಮಹಾದಣು, ಪರಮಾಣು, ಜ್ಯೋತಿರ್ಗಮಯ ಲಿಂಗ, ಶಿವಲಿಂಗ, ನಿರಂಜನಲಿಂಗ, ಅಂತರ್ಗಮಯ ಲಿಂಗ, ಗುರು ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರವು ನೀನೇ ದೇವ, ವಿಸ್ತೃತ ಚಕ್ಷು ನೀನೇ ದೇವ, ವಿಶ್ವದ ಬಾವು ನೀನೇ ದೇವ, ವಿಶ್ವದ ಮುಖ ನೀನೇ ದೇವ, ವಿಶ್ವದ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎಲ್ಲಿ ನೋಡಿದರಲ್ಲಿ ನೀನೇ ದೇವ, ಎಲ್ಲಿ ಮುಟ್ಟಿದರಲ್ಲಿ ನೀನೇ ದೇವ, ಎಣ್ಣೆಯ ರಕ್ತದ ಕಣ ಕಣದಲ್ಲಿಯೂ ನೀನೇ ದೇವ,
ಜಗದಗಲ ಜಗದ ಜೀವ ಜಂತುಗಳಲ್ಲೂ ನೀನೇ ದೇವ ಕೂಡಲ ಸಂಗಮ ದೇವ. ನಡು ಮುರಿದು ತಲೆ ನಡುಗಿ ನಾಡಿ ಒಂದು 9 ನಾಡವ ಅಜ್ಞಾನಿಗಳೆಲ್ಲ ಇದೆ ಹಿರಿಯತನವನ್ನು ಮಹಾದೇವಿ ಅಕ್ಕನಿಗಾಯ್ತು ನೋಡ ಕೂಡಲ ಸಂಗಮ ದೇವ. ಸರ್ವ ಜೀವಿ ಶರಣರೇ, ಸರ್ವ ಜೀವಿಗಳಲ್ಲಿ ಹಿಂಸೆಯ ಮಾಡದಿರ್ಪರು ನಿಮ್ಮ ಶರಣರು. ಸರ್ವ ವ್ಯಾಪಾರವನ್ನು ಸರ್ವೇಂದ್ರಿಯಗಳ ನಿಗ್ರಹಿಸಿರತಕ್ಕವರು ನಿಮ್ಮ ಶರಣರು. ಸರ್ವ ಅಹಂಕಾರವು ಮರೆತು ಶಾಂತರಾಗಿರತಕ್ಕವರು ನಿಮ್ಮ ಶರಣರು. ಸರ್ವ ವ್ಯಾಪಾರವನ್ನು ಅಳಿದು ನಿರ್ವ್ಯಾಪಾರಿಗಳಾಗಿರತಕ್ಕವರು ನಿಮ್ಮ ಶರಣರು. ಒಂದು ಉಪವಾಸ ಬಳಸಿ ಶಾಂತರಾಗಿರತಕ್ಕವರು ನಿಮ್ಮ ಶರಣರು. ಅಮೃತವ ಮರೆತು ಸತ್ಯವನ್ನು ಉಳಿದವರೇ ನಿಮ್ಮ ಶರಣರು. ಇಂತಿ ಶರಣರ ಕಂಡು ನನಗೆ ಪರಮಾನಂದವಾಯಿತು ಕಾಣ ಸಂಗನ ಬಸವಣ್ಣ. ಪ್ರಭುವೆ, ಕಾಯದ ಕಟ್ಟಳೆಯ ಹಳಿದು ಜೀವದ ಲಜ್ಜೆಯ ಮೋಹವನ್ನಳಿದು ಮನದ ಲಜ್ಜೆಯ ನೆನೆಯನ್ನ ಸುಟ್ಟು ಭಾವಕೂಟ ಬೆತ್ತಲೆ ಹಿಂದರಿತು ತವಕ ಸ್ನೇಹ ವ್ಯವಹಾರಕ್ಕೆ ಹೋಗದ ಒಬ್ಬಳು ನನ್ನ ಎತ್ತ ತಾಯಿ ಮಹಾದೇವಿ ಅಕ್ಕನ ನೋಡ. ಪ್ರಭುವೆ, ಅಕ್ಕನ ನೋಡ. ಬರಲಿ ಬರಲಿ, ಬಹಳ ಸಂತೋಷ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ನಿಲ್ಲುವುದೇ ಅಯ್ಯ ನಿಮ್ಮ ಶರಣರು ನಿಲ್ಲುವುದೇ ಪುರವೇ ಕೈಲಾಸ ಪುರವಯ್ಯ. ಪುರವೇ ಕೈಲಾಸ ಪುರವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆಯೇ ಪಾವನವಯ್ಯ. ಅಯ್ಯ ಧರೆಯೇ ಪಾವನವಯ್ಯ. ಅಯ್ಯ ಧರೆಯೇ ಪಾವನವಯ್ಯ. ಸದ್ಭಾವರ ಚರಣಕ್ಕೆ ಹೆರಿದವಳಾಗಿ ಎನ್ನ ಅಣೆಯ ಲಿಖಿತ ತೊಡೆಯುತ್ತೀನಿ. ನಿಮ್ಮ ಸಜ್ಜನರ ಕಂಡೆನಾಗಿ ಎನ್ನ ಭಾವ ಅರಿಯುತ್ತೀನಿ. ಇಲ್ಲಿ ಸೇರಿರುವ ಶರಣರಿಗೆಲ್ಲ ಇದು ಶರಣು ಶರಣಾರ್ಥಿ. ಶುಭಮಸ್ತು ಶುಭಮಸ್ತು. ಈ ಉದಮದದ ಯೌವನವನ್ನು ಒಳಗೊಂಡ ಸತಿನಿ ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮಿ ಶರಣರು. ನಿನ್ನ ಪತಿಯ ಪುರುಹ ಕೇಳಿದರೆ ಬಂದು ಕುಳ್ಳ್ಯರು, ಇಲ್ಲದರೆ ತೊಲಗುತ್ತಾಯೇ ನಮ್ಮ ಗುಹೇಶ್ವರ ಶರಣರು. ನಿನ್ನ ಅಂಗದ ಸಂಗ ಸುಖವ ಬಯಸುವರೆ, ನಿನ್ನ ಪತಿಯಾರು ಏಳ ಎಲೆಹವ್ವ. ಸಾವಿಲ್ಲದ ಸಹಜಂಗಿ, ರೂಪಿಲ್ಲದ ಚೆಲುವಂಗಿ, ಭವವಿಲ್ಲದ ಹಬವಂಗೆ ನಾನೊಲಿದೆನಯ್ಯ. ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲದ ತಪಸ್ಸಿದೆ ನೋಡ. ಅಸೆ ಮೇಲಿನ ಮಾತು ಬೆಸಗುಳಲಟ್ಟಿದರೆ ಶಶಿಧರನ ಬಳಿಗೆ ಕಳಿಸಿದ್ದಾರೆ ನಮ್ಮವರು. ಭಸ್ಮವನ್ನೇ ಪೂಸಿ ಕಂಕಣವನ್ನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನ ಎಂಬ ಗಂಡಿಗೆನ್ನ ಮದುವೆ ಮಾಡಿದರು. ಇದು ಕಾರಣ. ಹೀಗಿರುವಾಗ ಲೋಕರ ಗಂಡಿಂದಿರನಿಗೆ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲ. ರೂಪಿಂಗೆ ಕೇಡುಂಟು, ನಿರೂಪಂಗೆ ಕೇಳಿಲ್ಲ. ರೂಪು ನಿರೂಪನೊಳಗೊಡು ಪರ್ಯಾಂತು ಹೇಳ. ಸಂಬಂಧ ಅಸಂಬಂಧವಾಗಿದೆ. ಪಂಚೇಂದ್ರಿಯಗಳೆಂಬ ಜಾತಿ ಸೂತಕಗಳಿರಲು ಗುಹೇಶ್ವರ ಲಿಂಗವು ಮುಟ್ಟಬಾರದು ಕೇಳ ಎಲೆಹವ್ವ. ಜೀವವಿಲ್ಲದ ದೇಹ
ಕಬ್ಬಿನ ಕಸದಂತೆ ನಿನ್ನ ಒಲುಮೆಯಿರದ ಬಾಳೊಂದು ನಿನ್ನ ಒಲುಮೆಯಿರದ ಬಾಳೊಂದು ಬಾಳೆನಿಸುವುದೇ 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 ಪರಮ ಸುಖ ಮೇರೆ ಮೀರಿದಪ್ಪಿ ನಾನು ನಿಜ ಪದವನ್ನೈದುವ ಸ್ಥಾನ ಯಾವುದಯ್ಯ ಏಳಯ್ಯ ಧರ್ಮಪ್ರಭುವೆ. ನೀನು ನಾನೆಂಬ ಉಭಯ ಸಂಘವನ್ನಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಿದರೆ ಬಟ್ಟ ಬಯಲೊಂದು ಕಾಣುವುದು. ಆ ಬಯಲಲ್ಲಿ ಒಂದು ಕದಲಿ ಬಸವುಂಟು, ಅದರೊಳಗೆ ತೊಳಗಿ ಬೆಳಗುವ ಜ್ಯೋತಿ ಒಂದುಂಟು. ನೀ ನಡೆತಾಯಿ ಹಲ್ಲಿಗೆ ಗುರು ಗುಹೇಶ್ವರ ಲಿಂಗದಲ್ಲಿ ನಿನಗೆ ಪರಮ ಪದವಿ ಸ್ವಯಬಹುದು ಸ್ವಯಬಹುದು. ಈ ಅಲ್ಲಮ ಪ್ರಭುವಿನ ಈ ವಾಕ್ಯವನ್ನು ಮಹಾಪ್ರಸಾದವೆಂದು ನನ್ನ ಶಿರದಲ್ಲಿ ಧರಿಸುತ್ತೇನೆ. ಇಲ್ಲಿ ಸೇರಿರುವ ಶರಣರೆಲ್ಲರೂ ಮನಮುಟ್ಟುವಂತೆ ಕೇಳಿ. ಬಸವರಾಜ ದೇವರ ಮನೆಯ ಮಗಳಾದ ನಾನು ನಿಮ್ಮೆಲ್ಲರನ್ನು ಕಂಡೆನಾಗಿ ಎನ್ನ ಅಣಿಯಲಿಖಿತ ತೊಡೆಯುತ್ತೇನೆ. ಅಲ್ಲಮ ಪ್ರಭುವನ್ನು ಕಂಡೆನಾಗಿ ಎನ್ನ ಬಹುಲತೆಯು ಅರೆಯಿತು. ಬಸವರಾಜ ದೇವರ ಮನೆಯ ಮಗಳಾದ ನಾನು ನಿಮ್ಮೆಲ್ಲ ರಾಷ್ಟ್ರದಲ್ಲಿಯೂ ಬೆಳೆದಿರುವೆ. ಚನ್ನ ಮಲ್ಲಿಕಾರ್ಜುನನ್ನು ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತರುವನಲ್ಲದೆ ಹುಲ್ಲು ತರಲಾರೆ. ಇಲ್ಲಿ ಸೇರಿರುವ ಶರಣನಿಗೆಲ್ಲ ಇದೋ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ ಪ್ರಭು, ಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ ಪ್ರಭು, ಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ಹೇಳು ಎನ್ನುತ್ತ ಸಾಮಂತಿಗೆ ಹೂ ಹಾಕೋಣ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ಹೇಳು ಎನ್ನುತ್ತ ಸಾಮಂತಿಗೆ ಹೂ ಹಾಕೋಣ. ತುಂಬು ಹೃದಯದಿ ಭಕ್ತಿ ನೆಲೆಸಲು ತುಂಬೆಯ ಹೂವನ್ನು ಹಾಕೋಣ. ತುಂಬು ಹೃದಯದಿ ಭಕ್ತಿ ನೆಲೆಸಲು ತುಂಬೆಯ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ನೀಡೆಂದು ಸೇವಂತಿಗೆ ಹೂ ಹಾಕೋಣ. ಸೇವೆ ಮಾಡುವ ಭಾಗ್ಯ ನೀಡೆಂದು ಸೇವಂತಿಗೆ ಹೂ ಹಾಕೋಣ. ಸೇವಂತಿಗೆ ಹೂ ಹಾಕೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ ಪ್ರಭು, ಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ ಪ್ರಭು, ಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಶರಣರೇ, ಈ ಅಲ್ಲಮ ಜಂಗಮರ ದರ್ಶನವಾದ ದಿನವೇ ಶುಭ ದಿನ. ಇಂತಹ ಶುಭ ದಿವಸದಲ್ಲಿ ನೆರೆದ ಜನಜೀವ ಕೋಟಿಗಳಿಗೆ ಜಂಗಮಾನುಗ್ರಹದಿಂದ ಮಂಗಳವಾಗಲಿ. ಶರಣರೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಮಂಗಳ ಮಂಗಳ ಪೂಜೆ ಮಂಗಳಾರತಿ ಮಾಡ್ಬಿಡಪ್ಪ. ಜ್ಯೋತಿ ಪ್ರಭು ದೇವ ಬೆಳಗುತ್ತಿದೆ ಜ್ಯೋತಿ ಪ್ರಭು ದೇವ, ಬೆಳಗುತ್ತಿದೆ ಜ್ಯೋತಿ ಪ್ರಭು ದೇವ. ಬೆಳಗುತ್ತಿದೆ ಅಂಗಲಿಂಗ ಮಂಗಳಾಂಗ ಅಂಗಲಿಂಗ ಮಂಗಳ
ಸಮರದುಳ್ ಲಿಂಗದುಳ ಬೆರದಿಹೆ ಅಂಗ ಸಮರದೊಳು ಲಿಂಗದೊಳು ಬೆರಸಿದೆ ಅಂಗ ಸಮರದುಳು ಲಿಂಗದುಳ ಬೆರದಿಹೆ ಅಂಗ ಸಮರದೊಳು ಲಿಂಗದೊಳು ಬೆರಸಿದೆ ಶಿವ ಸುಖದಾತೆಗೆ ಭುವನ ಪ್ರಖ್ಯಾತೆಗೆ ಶಿವ ಸುಖದಾತೆಗೆ ಭುವನ ಪ್ರಖ್ಯಾತೆಗೆ ಶಿವ ಸುಖದಾತೆಗೆ ಭುವನ ಪ್ರಖ್ಯಾತೆಗೆ ಶಿವ ಸುಖದಾತೆಗೆ ಭುವನ ಪ್ರಖ್ಯಾತೆಗೆ ಬೆಳಗುತ್ತಿದೆ ಜ್ಯೋತಿ ಪ್ರಭುದೇವ ಅಂಗಲಿಂಗ ಮಂಗಳಂಗ ಅಂಗಲಿಂಗ ಮಂಗಳಾಂಗ ಅಂಗಲಿಂಗ ಮಂಗಳಾಂಗ ಬೆಳಗುತ್ತಿದೆ ಜ್ಯೋತಿ ಪ್ರಭುದೇವ ಸಾಂಬ ಜೈ ನಮ ಪಾರ್ವತಿ ಪತಿ ಹರ ನಿರಂಜನ ಗುರುಮುನೆ ಮಹಾಪ್ರಭು ಶ್ರೀ ಮಂದಿರ ನಿರ್ವಿಕ್ಷೇಪ ಸ್ವಾಮಿ ಜೈ ಪರ ಬಸವಾದಿ ಪರಮತರ ಪಾದಕ್ಕೆ ದ್ರೌಪರ ಹಲೋ ಪಾದಕ್ಕೆ ನಮ್ಮ ಗುರುಮಲ್ಲೇಶ್ವರ ಪಾದಕ್ಕೆ ಮಾದೇಶ್ವರ ಪಾದಕ್ಕೆ ಹಲೋ ನಮ್ಮ ಅರಣ್ಯನ ಪಾತ್ರ ಮಾಡಿದಂತ ಪಿಡಿಒ ಸೋಮಶೇಖರ್ ಅವರಿಗೆ ದೇವಲಪುರ ಮಠಾಧ್ಯಕ್ಷರಾದ ಜಡಸ್ವಾಮಿಗಳವರು ಸೋಳೇಶ್ವರಪುರದ ಮಠಾಧ್ಯಕ್ಷರಾದ ಹಾಗೂ ಹುಲ್ಲಳ್ಳಿ ಪರ್ವತಪ್ಪ ಹಾಗೂ ಹಲವು ರಂಗಭೂಮಿ ಕಲಾವಿದರಿಂದ ಸನ್ಮಾನ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ರಂಗಭೂಮಿಯ ಕಲಾವಿದರು ಕಲಾ ರಸಿಕರು ಪ್ರೋತ್ಸಾಹ ಕೊಟ್ಟರು. ನಮ್ಮ ಗುರುಮಲ್ಲೇಶ್ವರ ಕಲಾ ಸಂಘ ದೇವಲಪುರ ಅದ್ಭುತವಾಗಿ ಪ್ರಭುಲಿಂಗಲೀಲೆ ಅಥವಾ ಅಲ್ಲಮ ಶರಣರ ಸಂದರ್ಶನ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸುತ್ತಿದ್ದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಕೋಚನಹಳ್ಳಿ ಡ್ರಾಮಾ ಸುರೇಶ್ ಕುಮಾರ್ ಅವರು ದಕ್ಷ ನಿರ್ದೇಶನದಲ್ಲಿ, ನಮ್ಮ ಕೀಬೋರ್ಡ್ ವಾದ್ಯಕರಾದ ಷಣ್ಮುಖಜರು ಕೊಳ್ಳೆಗಾಲ, ತಬಲ ವಾದ್ಯಕರಾದ ಬೆಟ್ಟಮನೆ ನಾಗೇಂದ್ರ ಇವರ ಅಮೋಘವಾದ ದಕ್ಷ ನಿರ್ದೇಶನದಲ್ಲಿ ಗುರುಮಲ್ಲೇಶ್ವರ ಕಲಾ ಸಂಘದ ವತಿಯಿಂದ ಪ್ರಭುಲಿಂಗಲೀಲೆ ಅಥವಾ ಅಲ್ಲಮ ಶರಣರ ಪ್ರಭುಲಿಂಗಲೀಲೆ ಎಂಬ ನಾಟಕವನ್ನು ಅದ್ಭುತವಾಗಿ ಮನೋರಂಜನೆ ಮಾಡಲಾಗಿದೆ. ಎಲ್ಲ ರಂಗಭೂಮಿಯ ಕಲಾವಿದರು ಕಲಾ ರಸಿಕರು ಸಂಖ್ಯಿಸಿ ಭಾಗವಹಿಸಿದ ಹಾಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ತಿಂಗಳು ದಿನಾಂಕ 29ರಂದು ನಮ್ಮ ಶಿವರಾತ್ರೇಶ್ವರ ಕಲಾ ಸಂಘ ಮೈಸೂರು ಸಾಮ್ರಾಜ್ಯೋಧನೆ ನಾಟಕ ಇದೆ 11 ಗಂಟೆಗೆ. ದಯಮಾಡಿ ಎಲ್ಲರೂ 11 ಗಂಟೆಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು